ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಾರಿ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತ ಶ್ರಮ ಪಟ್ಟಿರ್ತೀವಿ, ಹಲವಾರು ರೀತಿಯಾಗಿರುವಂಥ ಪ್ರಯತ್ನನೂ ಪಟ್ಟಿರ್ತೀವಿ. ಆದರೆ ಎಲ್ಲೊಂದು ಕಡೆ ಸಕ್ಸಸ್ ಆಗ್ತಿರೋದಿಲ್ಲ ಅಂತ ಆ ಸಮಯದಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಈ ಟೆಂಪಲ್ಗೆ ಹೋಗೋದಾ ಆ ಟೆಂಪಲ್ಗೆ ಹೋಗೋದಾ, ಈ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಯಾರೋ ಹೋಗಿ ಟೆಂಪಲ್ ನಾವು ಹೋದ್ರೆ ಅವ್ರಿಗೆ ವರ್ಕ್ ಆಗಿರುತ್ತೆ, ನಮಗದು ವರ್ಕ್ ಆಗಿರೋದಿಲ್ಲ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ನನ್ನ ಒಂದು ಹುಟ್ಟಿರೋ ದಿನಾಂಕದ ಪ್ರಕಾರ ನಾನೊಂದು ಈ ದೇವರ ಪೂಜೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ದೇವ್ರನ್ನ ನಾನು ಎವ್ರಿ ವೀಕ್ ಫಾಲೋ ಮಾಡುವಂಥದ್ದು, ಅಥವಾ ಆ ಒಂದು ದೇವಸ್ಥಾನಕ್ಕೆ ಪ್ರತಿಯೊಂದು ಮಾಡುವಂಥದ್ದು, ಅಥವಾ ದೇವರ ಆರಾಧನೆ ಮಾಡುವಂಥದ್ದು ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದನ್ನ ಕಾಣ್ಬೋದಾ ಗುರುಗಳೇ? ಈ ಥರನೂ ಕೂಡ ತಿಳಿಸ್ಬೋದಾ? ಯಾಕಂದ್ರೆ ಯಾವುದೋ ದಿನಾಂಕದಲ್ಲಿ ಹುಟ್ಟಿರ್ತಾರೆ, ಇನ್ಯಾವುದೋ ಒಂದು ಬೇರೆ ದೇವ್ರು ಈ ಥರ ಎಲ್ಲ ಕೂಡ ಆಗಿರುತ್ತೆ. ಸೊ ಇಲ್ಲಿ ಈ ಥರದ್ದು ಏನಾದರೂ ನಾವು ವರ್ಕ್ ಆಗತ್ತಾ ಅಂತ ಎಲ್ಲ ಟ್ರೈ ಮಾಡಿದ್ಮೇಲೆ ಇನ್ನೇನೂ ಇಲ್ಲ ಅಂದಾಗ ಈ ಥರ ಏನಾದರೂ ವರ್ಕ್ ಆಗತ್ತಾ ಅಂತ ಆ ಒಂದು ಆಲೋಚನೆ ಬಂತು. ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಹಿಂದೆ ಯಾವತ್ತೂ ನಾನು ಈ ವಿಚಾರ ಕೇಳಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಭ್ಯಂತರ ಇಲ್ಲ, ಎಲ್ಲ ಕಡೆ ಹೋಗಬಹುದು. ಆಮೇಲೆ ಈ ದೇವಸ್ಥಾನಕ್ಕೆ ಹೋದ್ರೆ ಅದೃಷ್ಟ ಬರುತ್ತೆ, ಈ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ದುರದೃಷ್ಟ ಬಂತು, ಹಾಗೆ ಬರಲ್ಲ. ಆಕ್ಚುಲಿ ದೇವಸ್ಥಾನ ದೇವಾಲಯಗಳು ಅನ್ನೋದು ನಮ್ಮ ಪೂರ್ವಿಕರು ನಮಗೆ ಕೊಟ್ಟು ಹೋಗಿರತಕ್ಕಂತಹ ಅದೃಷ್ಟದ ಕೇಂದ್ರಗಳು. ಅಲ್ಲಿ ಏನೂ ತಾರತಮ್ಯವಿಲ್ಲ ಎಲ್ಲವೂ ಕೂಡ. ಆದರೆ ಡೇಟ್ ವೈಸ್ ಅಂತ ಹೆಂಗೆ ತಗೋಬೇಕು ಅಂತಂದರೆ, ನೀವು ಬರ್ತ್ ಡೇಟ್ ಏನಾದರೂ ಅಂತ ನಾವು ತೆಗೆದು ನೋಡಿದಾಗ ಲಗ್ನ, ರಾಶಿ, ನಕ್ಷತ್ರಾಧಿಪತಿ ಇರುತ್ತಲ್ಲ, ಅದರ ಮೇಲೆ ಕೆಲವೊಂದು ನಿಮ್ಮ ಅಕೌಂಟ್ ನಂಬರ್ ಬಂದಾಗ, ನಿಮ್ಮ ಅಕೌಂಟ್ಗೆ ಅಕೌಂಟ್ ನಂಬರ್ ಕೊಟ್ಟರೆ ದುಡ್ಡು ಹಾಕ್ತೀನಿ ಅಂದರೆ ನಿಮ್ಮ ಅಕೌಂಟ್ ನಂಬರ್ ಕೊಡಬೇಕಲ್ಲ, ಹೌದು, ಆ ಲೆಕ್ಕ ತೆಗೆದುಕೋಬೇಕು. ಕೆಲವು ಇರ್ತವೆ, ಎಲ್ಲ ದೇವರು ಯೂನಿವರ್ಸಲ್ ಆಗಿ ನೀವು ಕರೆಕ್ಟಾಗಿ ಎಲ್ಲಿ ಬೇಕೋ 1000 ಜನ ಅಕೌಂಟ್ಗಳು ಇರ್ತಾರೆ, ನಿಮ್ಮ ಅಕೌಂಟ್ ಯಾವುದು ಅಂತ ಲೆಕ್ಕ ತೆಗೆದರೆ, ಹಾಗೇನಾದರೂ ಮಾತಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅಂತ ಮಾತಾಡಿದ್ರೆ ಹೇಗೆ ಮಾತಾಡ್ತೀವೋ ಹಾಗೆಯೇ ಒಂದಷ್ಟು ಕ್ಲಾರಿಟಿ ಕೊಡೋದಾದರೆ, ರಾಶಿಯದ್ದು ಒಂದಾದರೆ, ಲಗ್ನದ್ದು ಒಂದಾದರೆ, ನಕ್ಷತ್ರ ದೇವತೆ ಈ 3 ಪ್ರಧಾನ. ಅದರ ಜೊತೆಗೆ ನಂಬರ್ ವೈಸ್ ನೀವೇನಾದರೂ ಫಾರ್ ಎಕ್ಸಾಂಪಲ್ ಈಗ 1ನೇ ತಾರೀಕು ಅನ್ಕೊಳ್ಳೋಣ. 1ನೇ ತಾರೀಕು ಯಾವ ಡೇಟ್ ಬರುತ್ತೆ? 1, 10 ಮತ್ತು 19 ಮತ್ತು 1ಕ್ಕೆ ಕಾಂಬಿನೇಷನ್ 1, 10, 19 ಎಲ್ಲವೂ ಕೂಡ ಕೂಡಿದ್ರೆ ಒಂದೇ ಬರುತ್ತೆ. ಹಾಗೆ ಒಂದು ಮಾತ್ರ ಮಾತಾಡ್ತೀನಿ. ಆ 1ಕ್ಕೆ ಅಂತ ಲೆಕ್ಕ ತೆಗೆದುಕೊಂಡ್ರೆ ಯಾರು ಬರ್ತಾರೆ ನಾನು ನಿಮಗೆ ಗೊತ್ತಿದೆ, ಸೂರ್ಯನಾರಾಯಣ. ಸೂರ್ಯನಾರಾಯಣ ಅಂದ ಕೂಡಲೇ ನಾವು ಪ್ರತಿನಿತ್ಯ ಸೂರ್ಯನಿಗೆ ಆರಾಧನೆ ಮಾಡೋಕ್ಕಾಗತ್ತಾ? ಸೂರ್ಯ ಬಿಂಬ ಇಟ್ಕೊಳ್ಳೋಕ್ಕಾಗತ್ತಾ? ಅಥವಾ ಸೂರ್ಯನ ದೇಶ ನೋಡ್ಕೊಂಡು ಹೋಗಾಗತ್ತಾ ಅಂತಂದರೆ ಆಗಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸೂರ್ಯನಾರಾಯಣನಿಗೆ ಯಾರಿಗೂ 1 ಬರುತ್ತೋ ಪ್ರಥಮ ಪೂಜೆಗೆ ಅಧಿಪತಿಯಾಗಿರ್ತಕ್ಕಂತಹ ಗಣಪತಿ ಮತ್ತು ಸೂರ್ಯನಾರಾಯಣ ಇವರಿಬ್ಬರನ್ನ ವಿತ್ ನಿಮ್ಮ ಲಗ್ನದ, ನಿಮ್ಮ ರಾಶಿಯ ದೇವರನ್ನು, ಇವೆರಡು ರಾಶಿಯ ಪ್ರಕಾರ ಮಸ್ಟ್ ಅಂಡ್ ಶುಡ್, ಲಗ್ನದ ಪ್ರಕಾರ ಇದ್ದೇ ಇರಬೇಕು. ಅದರ ಜೊತೆಗೆ ಮತ್ತು ನಾನು ಡೆವಲಪ್ಮೆಂಟ್ ಆಗಲೇಬೇಕು ಅಂತಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ 1 ಆಗಿದ್ದರೆ 100ಕ್ಕೆ 100 1 ಅಂತಂದರೆ ಬಿಳಿ ಎಕ್ಕದ ಗಿಡದೊಂದಿಗೆ ಪೂಜೆ ಪ್ರಾರಂಭಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ 1ನೇ ತಾರೀಕು. ಯಾಕಂದರೆ ಗಣಪತಿಗೂ ಕೂಡ ಈ ಬಿಳಿ ಎಕ್ಕದ ಗಣಪತಿ ಗಿಡ ಅಂತ ಕೇಳ್ತಾರೆ, ಬಿಳಿ ಎಕ್ಕದಿಂದ ಮಾಡಿರ್ತಕ್ಕಂಥ ಗಣಪತಿ. ಹಾಗೆ ಅಂತಹ ಬಿಳಿ ಎಕ್ಕದ ಗಣಪತಿ ತಂದು ಮನೆ ಇಟ್ಕೊಳ್ಳೋದು. ನೆಕ್ಸ್ಟ್ ಸೂರ್ಯ ಆರಾಧನೆ. ಇವೆರಡೂ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ದೊಡ್ಡ ತಿಜೋರಿ ಕೀಳ್ಲಿದ್ದಂತೆ. ಯಾವುದಕ್ಕೆ? ನಿಮ್ಮ ರಾಶಿ ಲಗ್ನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ರ ಜೊತೆಗೆ ಇವೆರಡನ್ನು ಇಟ್ಕೊಂಡು ಆರಾಧನೆ ಮಾಡ್ತೀನಿ ಅಂತಂದ್ರೆ, ಅದರಲ್ಲೂ ಕೆಂಪು ಪುಷ್ಪಗಳು ಬಹಳ ಇಷ್ಟಪಡ್ತಾರೆ. ಯಾರು? ಈ ಒಂದು ಗಣಪತಿ ಜೊತೆಗೆ ಸೂರ್ಯನಾರಾಯಣ. ಆ ಕೆಂಪು ವರ್ಣನ ಸೂರ್ಯ ನೋಡ್ತಿರಲ್ಲ ನೀವು, ಹಾಗೇನೆ ಮಹಾಲಕ್ಷ್ಮಿ ನಿಮಗೆ ಹಾಡಿ ಕೊಂಡಾಡಬೇಕಂದ್ರೆ ಇವರಿಬ್ಬರನ್ನ ಅರ್ಚಿಸ್ಬೇಕು. ಯಾರು? 1ನೇ ತಾರೀಕು ಹುಟ್ಟಿರೋದು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ 1ನೇ ತಾರೀಕು ಹುಟ್ಟಿರೋರಿಗೆ ಸೂರ್ಯನಾರಾಯಣ ಜೊತೆಗೆ ಗಣಪತಿ ಇವೆರಡು ದೇವರುಗಳ ಆರಾಧನೆ ಮಾಡೋದ್ರಿಂದ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿದೆ. ಜೊತೆಗೆ ಇದು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು. ಸೊ ಈ 3 ದಿನಾಂಕದಲ್ಲಿ ಹುಟ್ಟಿರೋರ್ಗೂ ಕೂಡ ಇದು ಅನ್ವಯಿಸುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಏನಾದರೂ 1, 10, 19 ತಾರೀಕು ಹುಟ್ಟಿರೋರು ಆಗಿದ್ರಿ ಅಂತಂದ್ರೆ ಯಾವ ಒಂದು ದೇವರ ಆರಾಧನೆನ ನೀವು ಮಾಡಬೇಕು ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಇದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.